ಹಲೋ ಫ್ರಮ್ ಟ್ರಾವೆಲ್ ಜೋಡಿ. ಸೊ ಇವತ್ತು ನಾವು ಬಂದಿರೋದಲ್ಲಿ ಅಂತ ಅಂದ್ರೆ ಮಾಧವರ ಹತ್ರ ಜಂಗಲ್ ಬೋಗಿ ಜಿ ಕನ್ನಡದಲ್ಲಿ ಆಡಿಷನ್ ಅಂತ ಹಾಕಿದ್ದಾರೆ. ಜಿ ಕನ್ನಡದಲ್ಲಿ ಇದು ಬರುತ್ತೆ ಚಾನೆಲ್. ರಮೇಶ್ ಅರವಿಂದ್ ಅವರನ್ನ ಹೋಸ್ಟ್ ಮಾಡ್ತಾ ಇರೋದು. ಸೊ ಇದ್ರದ್ದು ಇವತ್ತು ಆಡಿಷನ್ ಇತ್ತು. 22nd, 23rd and 24th ಆಡಿಷನ್ ನಡೀತಾ ಇದೆ. ಸೊ ನಾವಿಲ್ಲಿ ಬಂದಿದೀವಿ. ಇವತ್ತೆಷ್ಟು ಡೇಟ್? 23rd, 24th ಇವತ್ತು ನಾಳೆ. ಸೊ ಸ್ಯಾಟರ್ಡೆ ಸಂಡೇ ನಾವ್ ಇವತ್ತು ಬಂದಿದೀವಿ. ಅಪ್ಲಿಕೇಶನ್ ಇಸ್ಕೊಂಡ್ವಿ, ಬಂದಿದೆ ಲೇಟ್ ಆಗಿತ್ತು. ನೀವು ಯಾರು ಮಿಸ್ ಮಾಡ್ಕೊಂಡಿದ್ರೆ ನಾಳೆ 24th ಬನ್ನಿ, ಅಪ್ಲಿಕೇಶನ್ ಇಸ್ಕೊಳ್ಳಿ, ಅಟೆಂಡ್ ಮಾಡಿ. ಸೋಲ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಟ್ರೈ ಮಾಡಿದ್ರೆ ಯಾವತ್ತೂ ಬಿಟ್ಕೊಡ್ಬಾರ್ದು. ಸೊ ಲೆಟ್ಸ್ ಟ್ರೈ ಇಟ್. ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಕೊಡ್ತಾರೆ. ಅದ್ರಲ್ಲಿ ಒಂದು 40 ಕ್ವಶನ್ಸ್ ಏನೋ ಇದೆ, ಅದನ್ನ ಫಿಲ್ ಮಾಡಿ ಆಮೇಲೆ ಅಲ್ಲಿ ಒಳಗಡೆ ಇದಿದೆ ಏನು ಎಲ್ಲ ಏನೇನ್ ಆಕ್ಟಿವಿಟೀಸ್ ಎಲ್ಲ ಮಾಡುವಂತದ್ದು. ಸೊ ಹತ್ತದು, ಇಳಿಯೋದು, ಅದೆಲ್ಲ ತೋರಿಸ್ತೀವಿ. ನೋಡಿ, ನನ್ಗೆ 86 ಕೊಟ್ಟಿದ್ದಾರೆ. 086, ಇವ್ರಿಗೆ 85 ನಂದು. ಸೊ ಲೆಟ್ಸ್ ಗೋ. ಎಕ್ಸಾಮ್ ಬರೀತಾ ಇದೀನಿ ಗೈಸ್ ನಾನು. 2 ಪೇಪರ್ ಇದೆ ಎಕ್ಸಾಮ್ ಬರೆಯಕ್ಕೆ. ಅವ್ರು ನಿಜವಾಗ್ಲೂ ಎಕ್ಸಾಮ್ ಅನ್ಕೊಂಡ್ಬಿಡ್ತಾರೆ. ಹಂಗಂತ ಎಕ್ಸಾಮ್ ಅಲ್ಲ, ಒಂದು 40 ಕ್ವಶನ್ಸ್. ಸೊ ಸೆಟಪ್ ನೋಡಿ ಈ ಥರ ಇದೆ. ಇಲ್ಲಿ ನಾನೇ ಹಾಡ್ತಾ ಇರೋದು, ಕ್ರಾಲ್ ಮಾಡಿ ಬರ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ, ಟೈಮ್ ಆಗೋಗ್ಬಿಟ್ಟಿತ್ತು. ಕೇಸಲ್ಲಿ ಆ್ಯಕ್ಚುಲಿ ನಾವು ಯಾವ್ದು ಸ್ಪೋರ್ಟ್ಸಲ್ಲಿ ಚಾಲೆಂಜ್ ಆಡ್ತೀವಿ. ಸೊ ನಾವು ಚಾಲೆಂಜ್ ಮಾಡಿ ಇದಕ್ಕೆ ಬರೋಣ ಅಂತ. ಎಲ್ಲ ಪಬ್ಲಿಕ್ ಆಪರ್ಚುನಿಟಿ ಇರೋದ್ರಿಂದ ನಮಗೂ ಒಂದು ಮಾಡೋದಕ್ಕೆ ಹಾಗೂ ಅದರಿಂದ. ಇದು ನೋಡಿ ನಮ್ಮ ಅಚ್ಚುಮೆಚ್ಚಿನ ಗಿರೀಶ್ ಅವರು ಆಡುತ್ತಿರುವಂತಹ ಆಟ. ತುಂಬಾ ಸಕ್ಕತ್ತಾಗಿ ಬಂದ್ರು, ಸ್ಪೀಡ್ ಸಕ್ಕತ್ತಾಗಿತ್ತು. ನನಗೆ 100ಗೆ 200% ಗೊತ್ತಿತ್ತು ಇವರು ಇದರಲ್ಲಿ ಸೆಲೆಕ್ಟ್ ಆಗೇ ಆಗ್ತಾರೆ ಅಂತ. ಯಾಕಂದ್ರೆ ಈ ತರ ಚೇಷ್ಟೆಗಳು ಮನೆ ಹತ್ರ ಮಾಡ್ತಾನೆ ಇರ್ತಾನೆ ಇವನು, ಅದಕ್ಕೆ. ಸೊ ಇವ್ರದ್ದು ಇನ್ನೊಂದು ಚಾಲೆಂಜ್ ಏನು ಅಂತ ಅಂದ್ರೆ, ಪಾಪ ಮಳೆ ಬಂದು ನಿಂತೋಗಿ ಎಲ್ಲ ಸೆಟಪ್ ತೆಗ್ದು ಮತ್ತೆ ಫಸ್ಟ್ ಇಂದ ಸೆಟಪ್ ಹಾಕಿ ಇವ್ರನ್ನ ಬಿಟ್ರು ಆಡೋದಕ್ಕೆ. ತುಂಬಾ ವೆಟ್ಟಾಗಿದ್ದರಿಂದ ಏರಿಯಾ ಎಲ್ಲ ಸಿಕ್ಕಾಪಟ್ಟೆ ಕಷ್ಟ ಇತ್ತು ಇವ್ರಿಗೆ ಆಡೋದಕ್ಕೆ. ಅಲ್ಲಿ ಸ್ಲೈಡ್ ಮಾಡ್ಬೇಕಾದ್ರೆ ನೋಡಿದ್ರೆ ಅಲ್ವಾ, ಫುಲ್ಲು ಸ್ಲಿಪ್ಪರಿ ಆಗಿತ್ತು ಏರಿಯಾ. ಇವರು ಆಪೋನೆಂಟ್ ಕೂಡ ತುಂಬಾ ಟಫ್ ಚಾಲೆಂಜ್ ನ ಕೊಟ್ರು ಇವರಿಗೆ. ಇವರು ಹೆಂಗ್ ಆಡ್ತಿದ್ದಾರೆ ನೋಡಿ, ಇಬ್ರು ಕರೆಕ್ಟ್ ಆಗಿ ಹೋಗ್ತಿದ್ದಾರೆ. ಬೇರೆ ನಾವು ಹೋಗಿದ್ರೆಲ್ಲ ಆತರಲ್ಲ, ಒಬ್ಬ ಅಲ್ಲೇ ಇದ್ರೆ ಒಬ್ಬ ಇಲ್ಲಿ ಬರ್ತಿರ್ತಾನೆ, ಒಬ್ಬ ಇಲ್ಲಿ ಬರ್ತಿದ್ರೆ ಒಬ್ಬ ಅಲ್ಲಿರ್ತಾರೆ. ಸೊ ಬಟ್ ಇವ್ರದ್ದು ಆತರ ಇರ್ಲಿಲ್ಲ, ಬೇಗ ಓಡು. ಇಬ್ರು ಕೂಡ ಒಟ್ಟಿಗೆನೆ ಚಾಲೆಂಜ್ ನ ತಗೊಂಡೋದ್ರು. ಬಟ್ ನೋಡಿ ಈಗ ಅಪೋನೆಂಟ್ ಅವ್ರದ್ದು ಓಪನ್ ಆಗ್ಬಿಡ್ತು. ಅದ್ರೊಳಗಡೆ ಆರೋಸ್ ಇರತ್ತೆ, ಸೊ ಅದನ್ನ ಯೂಸ್ ಮಾಡಿ ಅಲ್ಲಿ ಆರ್ಚರಿ ಮಾಡ್ಬೇಕು. ಸೊ ಅವ್ರದ್ದು ಓಪನ್ ಆಯ್ತು. ಬಟ್ ಇವರು ಇಲ್ಲಿ ಇನ್ನೂ ಓಪನ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ. ಕೀಸ್ ಎಲ್ಲ ತಪ್ಪೇ ಸಿಗ್ತಾ ಇದೆ ಪಾಪ. ಅವ್ರು ನೋಡಿದ್ರೆ ಅಲ್ಲಿ ಓಪನ್ ಮಾಡಿ ಅಲ್ಲಿ ಆಕ್ಚುಲಿ ಅದ್ರ ಮೇಲೆ ಬಿದ್ರೆ ಅಷ್ಟೇ ಅದು ಸೆಲೆಕ್ಟ್, ಇಲ್ಲ ಅಂದ್ರೆ ಸೆಲೆಕ್ಟ್ ಇಲ್ಲ. ಓಕೆನಾ? ಸೊ ಇವಾಗ ಇವ್ರದ್ದು ಓಪನ್ ಆಯ್ತು, ಲಾಸ್ಟ್ಗೆ ಓಪನ್ ಆಗಿದ್ದು ನೋಡಿ. ಇವರು ಫುಲ್ ನಾನ್ ರಾಮ ಅಂತ ತರ ನಿಂತ್ಕೊಂಡು ಇನ್ನೂ ಅವ್ರು ಮಾಡ್ತಾನೆ ಇದಾರೆ ಸ್ಕಿಪ್. ಓಕೆ, ಹಾಕಿದ್ದೆ ಫಸ್ಟೇ ಹೋಗಿ ಗುರಿ ಟಚ್ ಆಗೋಯ್ತು. ನಾನು ಫುಲ್ ಖುಷಿಲಿ ಕುಣ್ದಾಡ್ಬಿಟ್ಟೆ, ಅದಕ್ಕೆ ವಿಡಿಯೋ ಎಲ್ಲ ಹಿಂಗಾಗ್ಬಿಟ್ಟಿದೆ. I am so happy, proud of you. ಅದನ್ನೇ ಇವನು ಆಡಿದ ಹೆಂಗಿತ್ತು ಗೊತ್ತಾ? ಫುಲ್ ಮಳೆ ಬಂದಿದೆ, ಮಳೆ ಬಂದು ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಓಕೆನಾ? ಹಿಂಗೆ ನಾ ಬಂದಿದ್ದು, ಮಳೆ ಬಂದು ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಸೊ ಅಂತ ಟೈಮಲ್ಲಿ ಕೂಡ ಗೆದ್ದು ಇವ್ರು ಕಾಂಪಿಟೇಟರ್ ಕೂಡ ಸಕ್ಕತ್ತಾಗಿದ್ದಾರೆ. ಇಬ್ರು ಬಿಡ್ಕೊಡ್ತಾನೆ ಇಲ್ಲ, ಆಡ್ತಾ ಇದಾರೆ. ಬಟ್ ಸೂಪರ್, ಐ ಲವ್ ಯು, ಐ ಆಮ್ ಪ್ರೌಡ್ ಆಫ್